ಪನ್ನೀರ್ ಬುರ್ಜಿ ಇದೊಂದು ಟೇಸ್ಟಿ ರೆಸಿಪಿ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಈ ರೆಸಿಪಿನ ನೀವು ದೋಸೆಗೆ ಫಿಲ್ಲಿಂಗ್ ಮಾಡೋದಕ್ಕೆ, ಸ್ಯಾಂಡ್ವಿಚ್ ಮಾಡೋದಕ್ಕೆ ಮತ್ತು ಚಪಾತಿ ರೋಲ್ ಮಾಡೋದಕ್ಕೆ ಎಲ್ಲ ಯೂಸ್ ಮಾಡ್ಬೋದು. ಈ ರೆಸಿಪಿ ಮಾಡೋದಕ್ಕೆ 2 ಈರುಳ್ಳಿ ಬೇಕಾಗುತ್ತೆ. ಅದನ್ನು ಸಣ್ಣದಾಗಿ ಹಚ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಆಗ್ತಷ್ಟು ಸ್ವಲ್ಪ ಪಲ್ಯನೂ ಹೆಚ್ಚುತ್ತೆ. 1 ಟೊಮ್ಯಾಟೊ ಬೇಕಾಗುತ್ತೆ, ಅದನ್ನು ಸಣ್ಣದಾಗಿ ಹಚ್ಕೊಳ್ಳಿ. 2 ಕ್ಯಾರೆಟು, ಅದನ್ನು ತುರ್ಕೊಳ್ಬೇಕು. 1 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹಚ್ಕೊಳ್ಳಿ. ಜೀರಿಗೆ 1 ಸ್ಪೂನು, ಕರ್ಬೇವಿನ ಸೊಪ್ಪು 1 ಸ್ವಲ್ಪ. ಈಗ 200 ಗ್ರಾಮ್ ಅಷ್ಟು ಪನ್ನೀರ್ ತಗೊಂಡು ಅದನ್ನು ಸಣ್ಣದಾಗಿ ಪುಡಿ ಮಾಡ್ಕೊಳ್ಳಿ. 1 ಪ್ಯಾನ್ನ ಬಿಸಿಗಿಟ್ಕೊಳ್ಳಿ. ಅದಕ್ಕೆ 4 ಸ್ಪೂನಷ್ಟು ಎಣ್ಣೆ ಹಾಕಿ. ಎಣ್ಣೆ ಕಾದ ನಂತರ ಅದಕ್ಕೆ 1 ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಜೀರಿಗೆ ಹಾಕಿ ಒಂದು ಸ್ವಲ್ಪ ಹೊತ್ತು ಬಾಡಿಸಿ. ಸಾಸಿವೆ ಒಂದು ಸ್ವಲ್ಪ ಚಟಪಟ ಅಂತ ಅಂದಮೇಲೆ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕಿ. ಈಗ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಟೊಮ್ಯಾಟೊ ಎರಡನ್ನೂ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಒಂದು ಸ್ವಲ್ಪ ಈರುಳ್ಳಿ ಎಲ್ಲ ಒಂಚೂರು ಬ್ರೌನ್ ಆಗಬೇಕು, ಅಲ್ಲಿವರೆಗೂ ಬಾಡಿಸ್ಕೊಳ್ಳಿ. ಈಗ ಪನ್ನೀರ್ನ ಬಾಣಲಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. 1 ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕಿ. 1 ಸ್ಪೂನಷ್ಟು ಗರಂ ಮಸಾಲ. ಪುಡಿಗಳು ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು 1-2-3 ನಿಮಿಷದಷ್ಟು ಚೆನ್ನಾಗಿ ಬಾಡಿಸ್ಕೊಳ್ಳಿ, ಯಾಕಂದರೆ ಅದು ಹಸಿ ವಾಸನೆ ಹೋಗಬೇಕಲ್ಲ ಅದಕ್ಕೆ. ಆಮೇಲೆ ಮ್ಯಾಗಿ ಮಸಾಲ ಹಾಕ್ಕೊಳ್ಳಿ 1 ಸ್ಪೂನಷ್ಟು. ಇದೊಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಬುರ್ಜಿಗೆ. ಲಾಸ್ಟ್ಗೆ ಈಗ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು 1-2-3 ನಿಮಿಷದಷ್ಟು ಚೆನ್ನಾಗಿ ಬಾಡಿಸ್ಕೊಬೇಕು. ಫ್ರೈ ಮಾಡಾದ್ಮೇಲೆ 1 ನಿಮಿಷ ಅಷ್ಟು ಅದ್ರ ಮುಚ್ಚಳ ಹಾಕ್ಬಿಟ್ಟು ಬಿಟ್ಬಿಡಿ. 1 ನಿಮಿಷ ಆದಮೇಲೆ ಅದು ಆಗಿರುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಒಂದು ಸೂಪರ್ ಆಗಿರೋ ಒಳ್ಳೆ ಫಿಲ್ಲಿಂಗ್ ಪನ್ನೀರ್ ಬುರ್ಜಿ ರೆಡಿ ಆಯಿತು. ಯಾವಾಗಲೂ ಒಂದೇ ಥರ ರೆಸಿಪಿಗಳು ಮಾಡೋ ಬದಲು ಡಿಫ್ರೆಂಟಾಗಿ ಏನಾದರೂ ಮಾಡಿದ್ರೆ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ, ಖುಷಿಯಾಗಿ ತಿಂತಾರೆ. ನಾನು ಇದನ್ನು ದೋಸೆ ಜೊತೆ ಫಿಲ್ಲಿಂಗ್ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು. ನನ್ನ ಮಕ್ಕಳಂತೂ ತುಂಬಾ ಇಷ್ಟಪಟ್ಟರು. ಅದನ್ನು ನಾನು ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಪನ್ನೀರ್ ಬುರ್ಜಿ ಮಾಡಾಯಿತು. ಈಗ ಪನ್ನೀರ್ ಬುರ್ಜಿನಲ್ಲಿ ಮಸಾಲೆ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಪನ್ನೀರ್ ಬುರ್ಜಿ ಮಸಾಲೆ ದೋಸೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಪ್ಲೀಸ್ ಚೆಕ್ ಮಾಡಿ.